ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ 6ನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಭಗವಂತ ಅರ್ಜುನನಿಗೆ ತನ್ನಲ್ಲಿಯೇ ಸಂಪೂರ್ಣವಾಗಿ ಮನಸ್ಸನ್ನು ಇಟ್ಟು ಶ್ರದ್ಧೆಯಿಂದ ನನ್ನನ್ನು ಭಜಿಸುವಂತಹ ಯೋಗಿನೇ ಶ್ರೇಷ್ಠನಾದವನು ಅಂತ ಹೇಳಿದ. ಅತ್ಯಂತ ಶ್ರೇಷ್ಠನಾದವನು, ಬೇರೆ ಯಾವ ಕಾಮನೆಗಳಿಗೂ ಅವಕಾಶ ಕೊಡದೆ ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥಿಸುವವನು, ಭಜಿಸುವವನು, ಭಜನೆ ಮಾಡುವವನು ಅವನೇ ಶ್ರೇಷ್ಠವಾದವನು ಅಂತ ಹೇಳಿದ. ಈ ರೀತಿಯಲ್ಲಿ 6ನೇ ಅಧ್ಯಾಯ ಮುಕ್ತಾಯ ಆಯಿತು. ಈ ದಿನ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ ಜ್ಞಾನ ವಿಜ್ಞಾನ ಯೋಗ ಅನ್ನುವಂಥದ್ದು ಸೃಷ್ಟಿ ವಿಜ್ಞಾನ ಯೋಗ ಅಂತ ಕೂಡ ಕೆಲವರು ಕರೆದಿದ್ದಾರೆ, ಪ್ರಕೃತಿ ವಿಜ್ಞಾನ ಯೋಗ ಅಂತಲೂ ಕರೆದಿದ್ದಾರೆ. ಜ್ಞಾನ ವಿಜ್ಞಾನ ಯೋಗವನ್ನು ನಾವು ವಿಶೇಷವಾದಂತಹ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಮತ್ತು ಪರಮಾತ್ಮನ ತನ್ನ ನಿಜವಾದಂಥ ಸ್ವರೂಪವನ್ನು, ಸ್ವಭಾವವನ್ನು ಮತ್ತು ತನ್ನ ಪ್ರಭಾವವನ್ನು ತಿಳಿಸುವಂಥ ಒಂದು ಯೋಗ ಈ ಜ್ಞಾನ ವಿಜ್ಞಾನ ಯೋಗ ಅಂತ ಪ್ರಾಜ್ಞರು ಅರ್ಥೈಸಿದ್ದಾರೆ. ಈ ರೀತಿಯ ಈ ಸಪ್ತಮ ಅಧ್ಯಾಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗವನ್ನು ಪ್ರಾರಂಭ ಮಾಡ್ತಾ ಭಗವಂತ ಶ್ರೀಕೃಷ್ಣನಿಗೆ ಮತ್ತೆ ಹೇಳ್ತಾ ಇದ್ದಾರೆ ಮುಂದುವರೆದು, ಭಕ್ತನಾದವನು ಪರಮಾತ್ಮನಲ್ಲಿ ಹೇಗೆ ನಿಷ್ಠೆಯನ್ನು, ದೃಢವಾದ ಮನಸ್ಸನ್ನು ಇಡಬೇಕು ಅನ್ನುವಂಥದ್ದನ್ನು. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣಂ ಅಂತ ಹೇಳಿದ. ಅಂದರೆ, ಹೇ ಅರ್ಜುನ, ನನ್ನಲ್ಲಿಯೇ ದೃಢವಾದ ಮನಸ್ಸನ್ನು ಇಟ್ಟು ನನ್ನನ್ನೇ ಆಶ್ರಯ ಅಂತೇಳಿ ಭಾವಿಸಿ, ಅಂದರೆ ನನ್ನ ಆಶ್ರಯವನ್ನೇ ಹೊಂದಿ ಯೋಗ ಸಾಧನೆಯನ್ನು ಮಾಡ್ತಾ ನೀನು ನನ್ನನ್ನು ನಿಸ್ಸಂಶಯವಾಗಿ ಸಂಪೂರ್ಣವಾಗಿ ನೀನು ಹೇಗೆ ಅರಿಯಬಲ್ಲೆ ಅನ್ನುವಂಥದ್ದನ್ನು ನಾನು ತಿಳಿಸ್ತೀನಿ. ಹೇಗೆ ನೀನು ನನ್ನನ್ನು ಅರಿಬಲ್ಲೆ ಅನ್ನುವಂಥದ್ದನ್ನು ನಾನು ತಿಳಿಸ್ತೀನಿ ಅಂತಾನೆ. ಅಂದರೆ ಭಗವಂತ ಇಲ್ಲಿ ಅವನನ್ನು ಅರಿಯಬೇಕಾದರೆ ಮನಸ್ಸೆಲ್ಲ ಅವನಲ್ಲಿಯೇ ಇಡಬೇಕು. ದೇವರಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಇಟ್ಟಾಗ ಅವನು ತನ್ನ ಸರ್ವಸ್ವವನ್ನು ನಮಗೆ ಕೊಡ್ತಾನೆ. ನಾವು ಸಂಪೂರ್ಣವಾದ ಮನಸ್ಸನ್ನು ದೇವರಲ್ಲಿ ಇಡಬೇಕು, ಆಗ ಭಗವಂತ ತನ್ನ ಸರ್ವಸ್ವವನ್ನು ನಮಗೆ ಕೊಡ್ತಾನೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾನತ್ವಮವಶಿಷ್ಯತೆ ಜ್ಞಾತವ್ಯವಶಿಷ್ಯತೆ ಅಂತ ಹೇಳಿದ. ಅಂದರೆ ಯಾವುದನ್ನು ತಿಳ್ಕೊಂಡ ಮೇಲೆ ಪುನಃ ಇನ್ನೇನೂ ತಿಳಿದುಕೊಳ್ಳುವಂಥದ್ದಿಲ್ವೋ ಅಂಥ ವಿಜ್ಞಾನ ಸಹಿತವಾದಂಥ ವಿಷಯವನ್ನು ನಾನು ನಿನಗೆ ನಿಶ್ಶೇಷವಾಗಿ ಹೇಳ್ತೀನಿ. ಅಂದರೆ ಸಂಪೂರ್ಣವಾಗಿ ಹೇಳ್ತೀನಿ, ನಿಶ್ಶೇಷ, ಏನನ್ನೂ ಬಿಡದೆ ತಿಳಿಸ್ತೀನಿ. ಅಂದರೆ ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ನೇನು ತಿಳ್ಕೊಳ್ಳುವಂಥದ್ದಿಲ್ವೋ ಅಂಥದ್ದನ್ನು ನಾನು ನಿನಗೆ ತಿಳಿಸ್ತೀನಿ. ಅದು ಹೇಗೆ? ವಿಜ್ಞಾನ ಸಹಿತವಾದಂಥ ಜ್ಞಾನವನ್ನು ನಿನಗೆ ತಿಳಿಸ್ತೀನಿ ಅಂತ ಹೇಳಿದೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಪರಮಾತ್ಮನನ್ನು ತಿಳ್ಕೊಂಡ್ಮೇಲೆ ನಾವು ಇನ್ನೇನೂ ತಿಳ್ಕೊಳ್ಬೇಕಾದದ್ದಿಲ್ಲ. ಪರಮಾತ್ಮನನ್ನು ನಿಜವಾದ ಸ್ವರೂಪ, ಪರಮಾತ್ಮನನ್ನು ನೈಜವಾದ ಸ್ವರೂಪವನ್ನು ನಾವು ತಿಳ್ಕೊಂಡ್ಮೇಲೆ ಇನ್ನೇನು ವಿಷಯವನ್ನು ನಾವು ತಿಳ್ಕೊಬೇಕಾದ್ದಿಲ್ಲ. ಬೇರೆ ಯಾವುದೋ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂದರೂ ಕೂಡ ಬಹಳ ಸುಲಭವಾಗಿ ಅತ್ಯಲ್ಪ ಕಾಲದಲ್ಲಿ ನಾವು ತಿಳ್ಕೊಂಡು ಬಿಡ್ಬೋದು. ಪರಮಾತ್ಮನನ್ನೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋನಿಗೆ ಬೇರೆ ತಿಳ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ, ಅದು ಅವನಿಗೆ ಬಹಳ ಸುಲಭವಾಗಿ ಬಂದುಬಿಡುತ್ತೆ.
ಅಂಥ ವಿಶೇಷವಾದಂಥ ಜ್ಞಾನವನ್ನು ನಾನು ನೀಡ್ತೀನಿ ಅಂಥೇಳಿ ಭಗವಂತ ಶ್ರೀಕೃಷ್ಣನಿಗೆ ಒಂದು ವಿಶೇಷವಾದಂಥ ಆಶ್ವಾಸನೆಯನ್ನು, ದೃಢವಾದ ಆಶ್ವಾಸನೆಯನ್ನು ಭಗವಂತನೇ ಅರ್ಜುನನಿಗೆ ನೀಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.